ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರುಚಿಕರವಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ನಾನಿಲ್ಲಿ 2 ಮಾವಿನಕಾಯನ್ನು ಕ್ಲೀನಾಗಿ ತೊಳ್ಕೊಂಡು 2 ತೋತಾಪುರಿ ಮಾವಿನಕಾಯನ್ನು ಕ್ಲೀನಾಗಿ ತೊಳೆದಿದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೂ ನೀರಿಲ್ದಿರಂಗೆ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಮತ್ತು ಸಿಪ್ಪೆ ಸ್ವಲ್ಪನೂ ಇಲ್ದಿರಂಗೆ ಈ ಥರ ಸಿಪ್ಪೆಯನ್ನು ತೆಗಿಬೇಕು. 2 ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. 2 ಮಾವಿನಕಾಯಿಯ ಸಿಪ್ಪೆನೂ ಈ ಥರನೇ ಕ್ಲೀನಾಗಿ ತೆಗಿಬೇಕಾಗತ್ತೆ. ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಇದರಲ್ಲಿ ತುರಿಬೇಕು. ಮೀಡಿಯಮ್ದು ಬರುತ್ತಲ್ಲ ತುರಿಮಣಿ, ಸಣ್ಣದು ಇರುತ್ತೆ, ಮೀಡಿಯಮ್ ಇರುತ್ತೆ ಮತ್ತು ದೊಡ್ಡದು ಇರುತ್ತೆ. ಅದರಲ್ಲಿ ನಾನು ಮೀಡಿಯಮ್ ಸೈಜ್ ಇದರಲ್ಲಿ ಎಲ್ಲ ಪೂರ್ತಿ 2 ಮಾವಿನಕಾಯಿಯನ್ನು ತುರ್ಕೊತಾ ಇದ್ದೀನಿ. ನೋಡಿ, ಈ ಥರ ವಾಟೆ ಬಿಟ್ಟು, ಸುತ್ತಲೂ ವಾಟೆ ಇರುತ್ತಲ್ಲ ಅಷ್ಟಕ್ಕೆ ಬಿಟ್ಟು ತುರ್ಕೋಬೇಕು. ಈ ಮೆಜರ್ಮೆಂಟಲ್ಲಿ ಇರಬೇಕು. ನೋಡಿ, ಈ ಥರ ಇರಬೇಕು. ಈಗ ಪೂರ್ತಿ ಮಾವಿನಕಾಯನ್ನು ನಾನು ತುರಿದಿದ್ದೀನಿ. ನೋಡಿ, ಈ ಥರ ಆಗಿರುತ್ತೆ. ಈಗ ನಾನು ಮಸಾಲೆ ಪದಾರ್ಥಗಳನ್ನು ಹುರ್ಕೊತಾ ಇದ್ದೀನಿ. ಏನೇನು ಬೇಕು ಅಂತ ಒಂದೊಂದೇ ಹೇಳ್ತೀನಿ. ಇಲ್ಲಿ ನಾನು 4 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಹಿಡಿ ಕರಿಬೇವು, ಒಂದು ಅರ್ಧ ಹಿಡಿಯಷ್ಟು ಬ್ಯಾಡಗಿ, ಒಂದು 10 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಬಂದು ಚಿಕ್ಕಬಳ್ಳಾಪುರದ್ದು ಅಂತ ಕೇಳಿದ್ರೆ ತುಂಬಾ ಖಾರ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಈ ತೊಕ್ಕಿಗೆ. ಕಲ್ಲರಿಗೆ ಬ್ಯಾಡಗಿ ತೊಗೊಂಡಿರ್ತೀವಲ್ಲ, 4ರಿಂದ ಒಂದು 5 ತೊಗೊಂಡಿದ್ದೀನಿ ಬ್ಯಾಡಗಿ ನಾನು. ಇದು ಚಿಟಪಟ ಅಂತ ಇದೆ ನೋಡಿ. ಈಗ ಇದಾಗಿದೆ. ನಾವು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಕಿ ಬಿಡೋಣ ಒಂದು 5 ನಿಮಿಷ. ಈಗ 5 ನಿಮಿಷ ಆಯಿತು. ಮಿಕ್ಸಿಗೆ ನಾನು ತಣ್ಣಗಾಗಿರೋಂಥ ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಮಿಕ್ಸಿಯಲ್ಲಿ, ಕೆಲವೊಂದು ಮಿಕ್ಸಿಯಲ್ಲಿ ಆಗಲ್ಲ ನುಣ್ಣಗೆ, ಸ್ವಲ್ಪ ತರಿ ಇದ್ದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಈಗ ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಆಗಿದೆ. ಇಷ್ಟಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ನಾನು ಒಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವಿವಾಗ ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ ಅರಿಶಿನ, ಇಂಗು ಬಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು 3/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಂಗು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ತೊಕ್ಕಿಗೆ ಇಂಗು ಪರಿಮಳನೇ ಇಂಪಾರ್ಟೆಂಟ್ ಅನ್ಬೇಕು, ಅಷ್ಟು ರುಚಿ ಇರುತ್ತೆ ಇಂಗುದು. ಈಗ ತುರಿದಿರುವಂಥ ಮಾವಿನಕಾಯಿಯನ್ನು ಸ್ವಲ್ಪನೇ ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಪೂರ್ತಿ ಮಾವಿನಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪನೇ ನಿಧಾನಕ್ಕೆ ಕಮ್ಮಿ ಫ್ಲೇಮಲ್ಲೇ ಹುರ್ಕೋಬೇಕು. ತಳ ಅಂಟದಿರೋ ಹಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಒಂದು ಕಡೆಯಿಂದ ಹಂಗೆ ಕೈ ಆಡಿಸ್ತಾ ಇರಿ. ನೋಡಿ, ಅರಿಶಿನ ಹಾಕಿದ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಸ್ವಲ್ಪನೇ ಕಲಿಸ್ಕೊಳ್ಳಿ. ಉಪ್ಪು ಇವಾಗಲೇ ಹಾಕೋಕ್ಕೆ ಹೋಗಬೇಡಿ, ನೀರು ಬಿಟ್ಕೊಂಡ್ಬಿಡುತ್ತೆ ಮಾವಿನಕಾಯಿ ಅಲ್ವಾ. ಅದಕ್ಕೆ ಸ್ವಲ್ಪ ಲೇಟಾಗಿ ಉಪ್ಪು ಹಾಕ್ಕೋಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಈ ಥರ ಎಲ್ಲ ಕಲಿಸ್ಕೊಂಡು, ಇದೇನು ಬೇಗ ಆಗಿಬಿಡುತ್ತೆ. ಭಾಳ ಫಾಸ್ಟಾಗಿ ಆಗೋ ರೆಸಿಪಿ ಅಂದರೆ ಇದೆ ಅಂತ ಹೇಳ್ಬೋದು, ಪಚ್ಚಡಿ. ನೋಡಿ, ಈಗ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿ ಸ್ವಲ್ಪ ಭಾಳ ಹುಳಿ ಇದೆ ಅಂದರೆ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಬೇಗನೆ ತಳ ಅಂಟಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಈ ಥರ ಕಲಿಸ್ಕೋಬೇಕಾಗತ್ತೆ. ಇದೆಲ್ಲ ಕಲಿಸಿದಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲ್ಲರು ಅಷ್ಟು ಕಲರ್ಫುಲ್ಲಾಗಿರುತ್ತೆ.
ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತಿರ್ಸ್ಕೊತ ಕಲಿಸ್ಕೊಳ್ಳಿ. ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ. ಭಾಳ ಬೇಗನೆ ಬೆಂದ್ಬಿಡುತ್ತೆ. ನೋಡಿ ಈಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮುಂಚೆ ಹಾಕ್ಬಿಟ್ರೆ ಅದೊಂಥರ ನೀರಾದಂಗೆ ಆಗಿಬಿಡುತ್ತೆ. ತೊಕ್ಕು ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗತ್ತೆ. ಈಗ ನೀರೇನು ಬಿಟ್ಕೊಳೋದಿಲ್ಲ. ಈಗ ನೋಡಿ ಎಲ್ಲ ಮುದ್ದೆ ಒಂದು ಹದ ಬರುತ್ತಲ್ಲ, ಹಲ್ವಾ ಹದ ಅಥವಾ ಮುದ್ದೆ ಮಾಡ್ತೀವಲ್ಲ ಆ ಹದಕ್ಕೆ ಬಂದುಬಿಡುತ್ತೆ. ಎಲ್ಲ ತಳ ಎಲ್ಲ ಬಿಟ್ಕೊಂಡು ಬರುತ್ತೆ ನೋಡಿರಿ. ನಾವು ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇದಾಗಿದೆ ಇಲ್ವಾ ಅಂತ. ಈಗ ನಾನು 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಪಚ್ಚಡಿಗೆ. ಉಪ್ಪು, ಖಾರ, ಹುಳಿ ಅದ್ರ ಜೊತೆಗೆ ಸ್ವಲ್ಪನೂ ಸಿಹಿ ಸೇರಿದಂಗೆ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಕಲರು ತುಂಬ ಚೆನ್ನಾಗಿರುತ್ತೆ. ಇದನ್ನು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಾನು ಇದನ್ನು ನೀರು ದೋಸೆ ಜೊತೆಗೆ ನನ್ನ ಮಗನಿಗೆ ಮಾಡಿಕೊಟ್ಟಿದ್ದೆ. ಅವನು ತುಂಬಾ ಚೆನ್ನಾಗಿತ್ತು ಅಮ್ಮ ಅಂತ ಹೇಳ್ತಿದ್ದ. ಮತ್ತು ಇನ್ನೊಂದು ಸಾರಿ ಮಾಡಿಕೊಡು ಅಂತ ಕೂಡ ಕೇಳ್ತಿದ್ದ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಏನಾದರೂ ಒಂದು ಕೇಳ್ತಿರ್ತಾರಲ್ಲ, ನಾವು ಬ್ರೆಡ್ ಜೊತೆಗೆ ಈ ತೊಕ್ಕನ್ನು ಹಾಕ್ಬಿಟ್ಟು ಟೋಸ್ಟ್ ಥರ ಮಾಡಿಕೊಡ್ಬೋದು. ಭಾಳ ಇಷ್ಟಪಟ್ಟು ತಿಂತಾರೆ. ಬೇರೆ ಇನ್ಯಾವುದಾದ್ರೂ ಆಯಿಲ್ ಫುಡ್ ಕೊಡೋ ಬದಲು ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ನಾನು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಹಬೆಯಲ್ಲೇ ಬೇಯುತ್ತದು. ಕಮ್ಮಿ ಫ್ಲೇಮಲ್ಲೇ ಬೇಯಿಸೋಣ. ಈಗ 2 ನಿಮಿಷ ಆಯಿತು. ತೆಗಿತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರುತ್ತೆ ಅನ್ನಬೇಕು, ಅಷ್ಟು ಚೆನ್ನಾಗಿದೆ. ಈ ಥರ ಒಂದು ಸಾರಿ ಕಲಿಸ್ಕೊಂಬಿಡೋಣ. ಎಲ್ಲ ತಳ ಬಿಟ್ಕೊಂಡು ಬರ್ತಾಯಿದೆ ನೋಡಿ. ತುಂಬಾ ಟೇಸ್ಟ್ ಇರುತ್ತೆ. ನೀವಂತೂ ಮನೇಲಿ ಒಂದು ಸಾರಿ ಮಾಡಿದ್ರೆ ಮತ್ತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಅಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಕಲಸಿ ಎಲ್ಲ ತಳ ಬಿಟ್ಕೊಂಡ್ಬಂತು. ಈಗ ಇದಾಗಿದೆ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಇದು ತೊಗೊತೀನಿ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ, ಹಿರಿಯರಿಗೂ ಭಾಳ ಇಷ್ಟ ಆಗುತ್ತೆ. ಮತ್ತು ನಾನು ಹೇಳ್ದಂಗೆ ಸ್ವಲ್ಪ ಬೆಲ್ಲ ಹಾಕೋದನ್ನು ಮರಿಬೇಡಿ. ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದನೇ ಡಿಫ್ರೆಂಟ್ ಟೇಸ್ಟ್ ಕೊಡೋದು ಇದಕ್ಕೆ. ಆಮೇಲೆ ಇಂಗು ಮತ್ತು ಬೆಲ್ಲ 2 ಡಿಫ್ರೆಂಟ್ ಟೇಸ್ಟು ಅಂತ ಹೇಳ್ಬೋದು. ಈಗ ನಾನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅಂತೂ ನೀವು 1 ತಿಂಗಳವರೆಗೂ ಕೆಡೋದಿಲ್ಲ ಇದು. ಆಮೇಲೆ ಹೊರಗಡೆನೇ ಇಡಬೇಕು ಅಂದರೆ ನೀವು 1 ವಾರದವರೆಗೂ ಇಡ್ಬೋದು. ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರೇಜ್ ಮಾಡಿಟ್ಕೊಂಡು 1 ವಾರದವರೆಗೂ ನೀವು ಬಳಸ್ಕೋಬೋದು. ಈಗ ಇದು ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ನೋಡಿ. ಈಗ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಇವತ್ತು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ಅನ್ನದ ಜೊತೆ ಮಾವಿನಕಾಯಿಯ ತೊಕ್ಕು ರೆಡಿಯಾಗಿದೆ ಫ್ರೆಂಡ್ಸ್. ಇದು ಹೆಂಗಿದೆ, ಯಾವ ಥರ ಇದೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ ಅನ್ನದ ಮೇಲೆ. ನೋಡಿ ಎಷ್ಟು ಬಿಸಿ ಇದೆ ಅನ್ನ. ಅದರ ಜೊತೆಗೆ ಸ್ವಲ್ಪ ತೊಕ್ಕು ತಗೊಂಡು ಈ ಥರ ಕಲಿಸ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬಾ ರುಚಿ. ಯಾವಾಗಲೂ ಒಂದೇ ಥರ ಸಾರು ತಿಂದಿರ್ತೀವಲ್ಲ, ಇದೊಂಥರ ಡಿಫ್ರೆಂಟು ಅಂತ ಹೇಳ್ಬೋದು ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗೂ ಇದೆ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ನಾನಿವತ್ತು ಮಾಡಿರುವಂಥ ಮಾವಿನಕಾಯಿಯ ತೊಕ್ಕು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ನೋಡಿ ಈ ಥರ ಎಲ್ಲ ತೆಗೆದಿಟ್ಕೊಳ್ಳಿ.
ಗ್ಲಾಸ್ ಜಾರಲ್ಲಿ. ಪ್ಲಾಸ್ಟಿಕ್ ಇದರಲ್ಲಿ ಏನು ಸ್ಟೋರೇಜ್ ಮಾಡೋದಕ್ಕೆ ಹೋಗಬೇಡಿ, ಗ್ಲಾಸ್ ಜಾರೇ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್.